ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ಥ. ಜಮಖಂಡಿಯ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಜರುಗಿತು. ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜಮಖಂಡಿ ಉಪವಿಭಾಗ ಅಧಿಕಾರಿ ಶ್ವೇತಾ ಬಿಡಿಕರ್ ಅವರು ಮಗುವಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಡಾಕ್ಟರ್ ಕೃಷ್ಣ ಬಣ್ಣರ್, ಡಾಕ್ಟರ್ ಎಚ್.ಡಿ. ದಡ್ಡಿ, ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ಗೈಬು ಸಾಬ್ ಗಲಗಲಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಇನ್ನು ವೇದಿಕೆಯಲ್ಲಿ ಜಿಲ್ಲಾ ಸಂಯೋಜಕ ಡಾಕ್ಟರ್ ದಯಾನಂದ್ ಕರೇನವರ್, ಜಾಣಪ್ಪ ತವನಪ್ಪಗೋಳ್, ದಯಾನಂದ್ ಹನುಮಕ್ನವರ್, ಮಲ್ಲಿಕಾರ್ಜುನ್ ಜಿರ್ಲಿ, ರಾಜು ಕುವಳಿ ಸೇರಿದಂತೆ ಅನೇಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಲಕ್ಷ್ಮೀ ಮುದೋಳ್ ಪ್ರಾರ್ಥಿಸಿದರು. ರವಿ ಕಾಂಬ್ಳೆ ಸ್ವಾಗತಿಸಿದರು. ನಂತರ ಹುಟ್ಟಿದ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹರಣಿಯನ್ನು ಹಾಕಲಾಗುತ್ತದೆ. ಹೇಳ್ತಾ ಈಗಾಗಲೇ ಡಾಕ್ಟರ್ ಹೇಳಿದ್ರು ನಮ್ಮ ಭಾರತ ದೇಶ 2014 ಮಾರ್ಚ್ನಲ್ಲಿ ಪೋಲಿಯೋ ಮುಕ್ತ ಭಾರತ ದೇಶ ಅಂತ ಹೇಳಿ ಘೋಷಣೆ ಆಗಿರ್ತದೆ. ಅದಾದ್ಮೇಲೆ ಅಂದ್ರೆ 2011ಕ್ಕೆ ನಮ್ಗೆ ಕೊನೆಯ ಒಂದು ಪೇಷಂಟ್ ಬಂದು, ಅದಾದ ಮೇಲೆ ಯಾವ ಪೇಷಂಟ್ಗಳು ಬರಲಾರ್ದಕ್ಕೆ ನಾವು ಪೋಲಿಯೋ ಮುಕ್ತ ಭಾರತ ಅಂತ ಹೇಳಿ ಪ್ರಕಟಣೆಯನ್ನ ಮಾಡಿದ್ದೀವಿ. ಈಗ ನಮ್ಮಲ್ಲಿರುವಂತಹ ಚಾಲೆಂಜಸ್ ಏನು ಅಂತಂದ್ರೆ, ಸಾಕಷ್ಟು ತಮ್ಗೆಲ್ಲ ಗೊತ್ತು, ಕೋವಿಡ್ ಅಂತ ಸಮಯದಲ್ಲಿ ಆರೋಗ್ಯ ಇಲಾಖೆಯಿಂದ ಎಂಥ ಕಾಂಟ್ರಿಬ್ಯೂಷನ್ ನಮ್ಮ ಭಾರತ ದೇಶಕ್ಕೆ ಆಗಿರ್ತದೆ ಅಂತ ಹೇಳಿ, ಬೇರೆ ಬೇರೆ ದೇಶಗಳಲ್ಲಿ ಅವ್ರು ಎಷ್ಟೋ ಫೇಸ್ ಮಾಡುವಾಗ ನಾವು ವ್ಯಾಕ್ಸಿನ್ ಕಂಡು ಹಿಡಿದು ನಮ್ಮ ಪೇಷಂಟ್ಗಳಿಗೆ ಅವುಗಳನ್ನ ಪೂರೈಸುವತ್ತ ನಾವು ಕ್ರಮವನ್ನು ವಹಿಸಿದ್ವಿ. ದಟ್ ಮೀನ್ಸ್ ಭಾರತ ದೇಶದಲ್ಲಿರುವಂತಹ ವೈದ್ಯಕೀಯ ಪದ್ಧತಿ, ಭಾರತ ದೇಶದಲ್ಲಿರುವಂತಹ ಆರೋಗ್ಯ ಇಲಾಖೆ ಅತ್ಯಂತ ಸದೃಢವಾಗಿ ಕೆಲಸ ಮಾಡ್ತಿದೆ. ಈಗ ಏನು ನಮ್ಮ ಡಾಕ್ಟರ್ ಹೇಳಿದ್ರು, 12,800 ಮಕ್ಕಳು 0ಯಿಂದ 5 ವರ್ಷದ ಮಕ್ಕಳು ಏನಿದ್ದಾರೋ ಅವರೆಲ್ಲರಿಗೂ ಮನೆ ಮನೆಗೆ ಹೋಗಿ ವ್ಯಾಕ್ಸಿನ್ ಅನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಅತ್ಯಂತ ದೃಢೀಕರಣ ಮಾಡಿಕೊಂಡು ನಾವೆಲ್ಲ 100% ಮಾಡಿದೀವಿ ಅಂತ ಹೇಳಿ ಹೇಳ್ತಾರೆ. ಹೋದ ವರ್ಷನೂ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಸೊ ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಆರೋಗ್ಯ ಇಲಾಖೆಯಿಂದ ಆಗ್ತಿರುವಂತಹ, ನಮ್ಮ ಉಪವಿಭಾಗದಲ್ಲಿ ಆಗ್ತಿರುವಂತಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ. ಭಾರತ ದೇಶ ಪೋಲಿಯೋ ಮುಕ್ತ ಭಾರತ ಆಗಿದೆ. ನಿಮ್ಗೆಲ್ಲ ಗೊತ್ತು, ಪೋಲಿಯೋ ಅಟ್ಯಾಕ್ ಆಯ್ತು ಅಂದ್ರೆ ನಮ್ಮ ಭಾರತದ ಮುಂದಿನ ಯುವ ಪೀಳಿಗೆನೆ ಪೋಲಿಯೋ ಅಟ್ಯಾಕ್ ಆದಂಗೆ. ಈಗ ಸುಮಾರು 10-15 ವರ್ಷಗಳಿಂದ ನಮಗೆ ಅಂತಹ ಯಾವ ಕಾಯಿಲೆನೂ ಇರಲಾರ್ದ ಆರೋಗ್ಯವಾದಂತಹ ಮಕ್ಕಳು ಹುಟ್ಟುತ್ತಾ ಇದ್ದಾರೆ, ಆರೋಗ್ಯವಾದಂತಹ ಮಕ್ಕಳು ತಮ್ಮ ಜೀವನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕಾರಣ ನಮ್ಮ ಇಂತಹ ಹಿಡನ್ ವಾರಿಯರ್ಸ್ ಅಂತ ಏನ್ ಕರಿತೀವಿ, ಆಶಾ ಕಾರ್ಯಕರ್ತೆಯರಿರ್ಬೋದು, ನರ್ಸಸ್ ಇರ್ಬೋದು, ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಿರುವಂತಹ ಬಾಯ್ಸ್ ಇರ್ಬೋದು, ಅವರೆಲ್ಲರೂ ತಮ್ಮ ಪ್ರಾಮಾಣಿಕವಾದಂತಹ ಸೇವೆಯನ್ನ ಈ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಒಂದು ಎಲ್ಲ ಮಹತ್ವವನ್ನು ಆಗಲೇ ನಮ್ಮ ಡಾಕ್ಟರ್ ಕಲ್ಮುಕರ್ ಅವರೆಲ್ಲ ನಮ್ಗೆ ಹೇಳಿಕೊಟ್ಟಿದ್ದಾರೆ. ಇದು 2014ರಲ್ಲಿ ಮುಕ್ತವಾದರೂ ಯಾಕೆ ನಾವು ಇನ್ನು ಪೋಲಿಯೋವನ್ನು ಮುಂದುವರಿಸ್ತಾ ಇದೀವಿ ಅಂತ ನಮಗೆಲ್ಲ ಗೊತ್ತಿದ್ದ ವಿಷಯ. ಬೇರೆ ನೆರೆ ರಾಷ್ಟ್ರಗಳಲ್ಲಿ ಪೋಲಿಯೋನ ಇನ್ನೂ ತನ್ನ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಇನ್ನೂ ಸಾಕಷ್ಟು ಕೇಸ್ಗಳು ನೈಜೀರಿಯಾದೊಳಗಾಯಿತು, ಜರ್ಮನಿ ಒಳಗಾಯಿತು, ಮೊನ್ನೆ ಜರ್ಮನಿ ಒಳಗೂ 2 ಕೇಸ್ ಬಂದಿದೆ. ಸೊ ಅದು ಸ್ಪ್ರೆಡ್ ಆಗ್ತಾ ಏನಾಗುತ್ತೆ, ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಬರ್ತಾ ಇರೋದ್ರಿಂದ ನಮ್ಮ ದೇಶಕ್ಕೂ ಇನ್ನೂ ಅದು ವೈಲ್ಡ್ ಪೋಲಿಯೋ ವೈರಸ್ 3 ಅಂತ ಇದೆ. ಆ ವೈರಸ್ ಇನ್ನೂ ಬರುವಂತಹ ವಿಷಯಕ್ಕೆ ನಮ್ಮ ದೇಶಕ್ಕೂ ಇದೆ. ಸೊ ಅದಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ಈಗ ದಕ್ಷಿಣ ಆಫ್ರಿಕಾದಲ್ಲೂ ಕೆಲವೊಂದು ಕೇಸ್ಗಳು ಬಂದಿದೆ, ಜರ್ಮನಿ ಒಳಗೆ ಬಂದಿದೆ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶಕ್ಕೆ ಬಂದಿದೆ. ಹೀಗೆ ಬರ್ತಾ ಇರೋದ್ರಿಂದ ನಮ್ಮ ದೇಶಕ್ಕೂ ಯಾಕೆ ಬರಬಾರ್ದು ಅಂತ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನೂ ಒಂದು